ಲೋಕಾಯುಕ್ತದ ಹೆಸರಿನಲ್ಲಿ ಗುತ್ತಿಗೆದಾರನೊಬ್ಬ ವಸೂಲಿ ದಂಧೆಯನ್ನ ಮಾಡ್ತಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ಹೆಸರು ಹೇಳ್ತಾ ಇದ್ದ, ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದ. ಲೋಕ ಅಧಿಕಾರಿಗಳ ಪರಿಚಯವೇ ಈತನಿಗೆ ಬಂಡವಾಳ ಆಗಿತ್ತು. ಕೇಳಿದಷ್ಟು ಹಣ ಕೊಡದೇ ಇದ್ರೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಲೈನ್ ಮ್ಯಾನ್ ನಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಎಲ್ಲರಿಂದ ವಸೂಲಿ ಮಾಡಿದ್ದಾನೆ. ಸಾಮಾಜಿಕ ಹೋರಾಟಗಾರರ ಕೈಯಲ್ಲಿ ಶರಣಪ್ಪ ಸದ್ಯ ಟ್ರ್ಯಾಪ್ ಆಗ್ಬಿಟ್ಟಿದ್ದಾನೆ. ವಿದ್ಯುತ್ ಗುತ್ತಿಗೆದಾರನ ವಸೂಲಿ ದಂಧೆ ಸದ್ಯ ಬಟಾಬಯಲಾಗಿದೆ. ಈತನ ವಸೂಲಿ ದಂಧೆಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಆಡಿಯೋ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನೀವಾಗ ಏನಾಗಿತ್ತು 10 ಕೇಳಿದಾರಲ್ಲ, ಅರೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವನ್ನ ನೆಕ್ಸ್ಟ್ ಅಲ್ಲ ಏನ್ ಮಾಡೋದು? ಈಗ ಏನ್ ಮಾಡ್ಬೇಕು ಅವನ್ನ? ಈಗ ಅವನಿಗೆ ತಗೊಂಡು ನೀವು ಬುದ್ಧಿ ಕಲಿಸ್ಬೇಕು. ಸರ್ ನಾವು ಓದಾಡ್ತಾ ಇದೀವಿ, ಆಯ್ತು ನೋಡ್ಕೊಂಡು ಮಾಡಿದ್ರೆ ನಾವು ಓದಾಡ್ತಾ ಇದೀವಿ. ಆಯ್ತು ಹೇಳೋಣ, ಅದೇನ್ ಕೊಡ್ಬೇಕು ಹೇಳೋಣ. ಅದೇ ನಾವು ಎಲ್ರಿಗೂ ಕೊಡ್ಬೇಕು, ನಾನೇನು ನಾವು ಒಬ್ಬನೇ ತಗೊಂಡ್ ಮಾಡೋದಲ್ಲ. ಅಲ್ಲಿ ಒಂದು ಒಪಿನಿಯನ್ ಹೇಗಿದೆ, ಅವನ ಹೆಸರು ಏನಂದ್ರೆ ರಮೇಶ್ ಅಂತ. ಅವನ ಹೆಸರು ಬರೀರಿ, ಬರೀತೀನಿ. ಒಂದು ಚೀಟಿಯಲ್ಲಿ ಬರೆದು ಕಳಿಸಿ. ಏನ್ ನಿಮ್ಮ ಹೆಸರು? ಲೋಕೇಶ್ ಅಂತ. ಇದೆಯಲ್ಲ ನಿಮ್ಮ ನಂಬರು? ಹಾಂ ಅದೇ. ನೀವು ಯಾವ ಏರಿಯಾದವರು? ನಾವು ಮಹಾಲಕ್ಷ್ಮಿ ಲೇಔಟ್. ಗೌಡ ತಾನೆ ಅಲ್ಲಿ ಎಡಬಲ್ಲಿ? ಹಾಂ ಇಲ್ಲಿ ಎಡಬಲ್ಲಿ ಗೊತ್ತ, ವಿನೋದ್ ಅಂತ. ವಿನೋದ್ ಅಲ್ಲ, ಎಡಬಲ್ಲಿ ಪಾಂಡುರಂಗ. ಎಡಬಲ್ಲಿ ಹೆಸರು ಗೊತ್ತಿಲ್ಲ. ನೀವು ಆ ಲೆವೆಲ್ ಹೋಗಿಲ್ಲ? ಇನ್ನು ನಾನು ಇಲ್ಲ, ನನ್ನ ಕೆಲಸ ವರ್ಕ್ ಜಾಸ್ತಿ, ಆ ಕಡೆ ಜಾಸ್ತಿ ಮಾಡ್ತೀನಿ. ಎಲ್ಲೇ? ನಮ್ದೆಲ್ಲ ದೇವನಹಳ್ಳಿ ಸೈಡ್, ದೊಡ್ಡಬಳ್ಳಾಪುರ ಸೈಡ್. ದೇವನಹಳ್ಳಿ ಅಂದ್ರೆ ನಮ್ಮ ಲಕ್ಷ್ಮೀಕಾಂತ್, ವೆಂಕಟೇಶ್, ಶ್ರೀಧರ್ ಎಲೆಕ್ಟ್ರಿಕಲ್ಸು ಆಯ್ತು. ಆ ಕಡೆ ನಮ್ಗೆ ಜಾಸ್ತಿ ಆ ಕಡೆ ಮಾಡಿ. ಬಟ್ ಕರೆದಾಗ ಒಂಚೂರು ಬರ್ತೀರಾ? ಖಂಡಿತ. ಅಯ್ಯೋ, ನಾನು ಶಿಕ್ಷೆ ಕೊಡುವಾಗ ಏನಾಗಲಿ ನಾನು ಸಸ್ಪೆಂಡ್ ಮಾಡಿಸ್ಬಿಡ. ಸಸ್ಪೆಂಡ್ ಮಾಡಿಸೋಣ, ಅದೇನಿದೆ ಅದು ಮಾಡಿಸ್ಬೇಕು ಅಂತಾನೆ ಇಷ್ಟೊಂದು ನಿರ್ಧಾರ. ಇಲ್ಲ, ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ನಿಮ್ದು 2 ಲಿಂಕ್ ಇದೆ. ಆಯ್ತು, ಆಡಿಯೋ ಲಿಂಕ್, ಆಡಿಯೋ ಇದೆ, ವಿಡಿಯೋ ಪಕ್ಕ. ಅವ್ನು ಪ್ಲಾನ್ ಮಾಡಿದ್ದು ಅವನು 50 ಕೇಳಿದ್ದಾನೆ. 50 ಕೇಳಿ ನಾನು 50 ಬರೀ ಲೈನ್ ಕ್ಲಿಯರ್ 50 ಕೇಳ್ತಾನೆ. ಎಷ್ಟು ದೂರಾಂಕರ ಇರಬೇಕು? ಮನೆ ರೇಟ್ ಮಾಡ್ಸೋಣ. ಅವ್ನ ಮನೆ ಬಂದು ಆ ಮನೆ ನೋಡಿಲ್ಲ, ಬಟ್ ಆ ಲೊಕೇಶನ್ ಅಲ್ಲಿ ಇದೆ ಅಂತ ಗೊತ್ತು. ಹೌದಾ? ಅವ್ರ ಮೂಲ ಮಾಗಡಿ ಕಡೆ. ಹೇಗೆ ಜೋರ ಮಾಡೋಣ ದುಡ್ಡು? ಮೂಲ ಮಾಗಡಿ ಕಡೆ. ಭ್ರಷ್ಟ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡಿ ವಸೂಲಿ ಮಾಡ್ತಾ ಇದ್ದವನು, ಅವರನ್ನ ಬ್ಲಾಕ್ ಮೇಲ್ ಮಾಡಿ ಹೆದರಿಸಿ ಬೆದರಿಸಿ ಹಣ ಕೀಳ್ತಾ ಇದ್ದವನು ಈ ವಿದ್ಯುತ್ ಗುತ್ತಿಗೆದಾರ ಶರಣಪ್ಪ ಕುರುಬನಾಳ. ಬಟ್ ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಈಗ ಈತನನ್ನೇ ಟ್ರ್ಯಾಪ್ ಮಾಡಿ ಈತನ ಅಸಲಿಯತ್ತನ್ನ ಬಯಲಿಗಿಳಿಯುವಂತಹ ಕೆಲಸ ಆಗಿದೆ. ಈತನನ್ನ ಟ್ರ್ಯಾಪ್ ಮಾಡುವಂತಹ ಸಂದರ್ಭದಲ್ಲಿ ತಾನು ಟ್ರ್ಯಾಪ್ ಆಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಈತ ಹಣಕ್ಕಾಗಿ ಯಾವ ರೀತಿ ಬೇಡಿಕೆ ಇಟ್ಟ, ಯಾವ ರೀತಿ ವಸೂಲಿಗಿಳಿದ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಆಡಿಯೋ ಲಭ್ಯವಾಗಿದೆ. ನೋಡೋಣ ಬನ್ನಿ. ಸರಿಯಾಗಿ ನಿಂತ್ಕೋ. ನನ್ನ ಎದುರುಗಡೆ ಏನ ಒಳ್ಳೆ ಡಾನ್ ನಿಂತ ನಿಂದಿರ್ತಲ್ಲ. ಏನಂತ ತಿಳ್ಕೊಂಡ್ಬಿಟ್ಟಿದೀಯ? ಅರೆಸ್ಟ್ ಮಾಡಿಸ್ಬೇಕಾ? ಅಧಿಕಾರ ಇಲ್ಲ ಅವ್ರಿಗೆ ಅಧಿಕಾರವಿಲ್ಲೇನಯ್ಯ? ನಿನ್ನ ಮನೆಗೆ ನಾನು ಬಂದು ವಿಡಿಯೋ ಮಾಡ್ಲೇನಯ್ಯ? ಮಾಡೋಕ್ಕಾಗಲ್ವಾ ನನಗೆ? ಏನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಲ್ಲಿ? ಲೋಕಾಯುಕ್ತಕ್ಕೆ ಬಾ. ಅಲ್ಲೇ ನಮ್ಮ ಇವ್ರಿಗೆ ಹೇಳಿದ್ದೀನಿ, ವಂಶಕೃಷ್ಣ ಸರ್ಗೆ ಹೇಳಿದ್ದೀನಿ, ಎಸ್ಪಿಗೆ, ಸಾರ್ಗೆ. ಅಲ್ಲಾರು ನೋಡ್ಕೊಂತೀಯಪ್ಪ ನೀನು? ಯಾರ್ಯಾರು ನೋಡ್ಕೋಬೇಕು, ಹೇಗಿರ್ಬೇಕು? ನನ್ನ ಹೆಸರು ಕೇಳಿದೀಯೇನು? ಎಲ್ಲಿ ಕೇಳಿದ್ದೆ? ಎಲ್ಲಿ ಏನಂತ ಮಾತಾಡ್ತಾರೆ? ಏನು ಒಳ್ಳೆ? ಈಗ ಅವ್ರು ಏನು ಹೇಳಿದ್ರು? ನಿನಗೆ ಪನಿಷ್ಮೆಂಟ್ ಬೇಕೋ ಅಥವಾ ಏನಾದರೂ ಒಂದು ನೀನೇನು ಮಾಡು, ಒಂದಷ್ಟು ನಿನಗೆ ಶಿಕ್ಷೆ ಆಗಬಾರ್ದು ಅಂದರೆ ಪ್ರಾಜೆಕ್ಟಿಗೆ ಒಂದು ವೈರ್ ಕೊಡಿಸ್ಬಿಡ್ಲಿ ಅಲ್ವೇನಪ್ಪ? ವೈರ್ ಒಂದು 2 ಲಕ್ಷ ಕೊಡು. ಕೊಡ್ಲಲ್ಲ? 1 2 ಲಕ್ಷ ಇದೆ ಹೋಯ್ತು ಅಲ್ವಾ? ಬೇಡ, ಹೋಗು. ಈಗ ನಾನು ಯಾಕೆ ನಿಂದು ಮೊಬೈಲ್ ಅವ್ರದ್ದು ಹಿಡಿಸಿದೆ? ನೀನು ಫ್ರೀಡಮ್ ಆಗಿ ಮಾತಾಡ್ಲಿ ಅನ್ನೋ ದೃಷ್ಟಿಯಿಂದ ಖಂಡಿಕಾ ಹೋಮ ಮಾಡಿದ ಚನ್ನಕೇಶವಮೂರ್ತಿ ಏನ್ ಮಾಡಿದ್ರು ಗೊತ್ತಾ? ಅವರೇ 1 ಲಕ್ಷ ಕೊಟ್ಟರು. ಕೇಳ್ಬೇಕ, ಚನ್ನಕೇಶವಮೂರ್ತಿ DT ಸಾಹೇಬರು ಬಂದಿದ್ರು. ಅಲ್ಲ, ನನ್ನ ಬ್ಯಾಂಕ್ ಅಕೌಂಟ್ ಬಾಯಲ್ಲಿ ತೋರಿಸ್ತೀನಿ. ಏಯ್ ಬಾರೋ ಇಲ್ಲೇ, ಏಯ್ ಬಾರೋ, ಎಷ್ಟಕ್ಕೆ ಬದುಕಿದ್ಯಾ, ಬರೋ ಇಲ್ಲೇ,
ನನ್ನ ಬ್ಯಾಂಕ್ ಅಕೌಂಟ್ ತೋರಿಸ್ತೀನಿ ಬಾರೋ ತಮ್ಮ ಬಾ ಇರ್ತಿದ್ಯಪ್ಪ. ನಂದು ಇವತ್ತಿನ ವ್ಯಾಲ್ಯೂ ನೋಡಪ್ಪ, ನೀನೇ ನೋಡ್ಕೊ ಎಷ್ಟಿದೆಯಪ್ಪ ಬ್ಯಾಂಕ್ ಅಕೌಂಟ್ ಅಲ್ಲಿ, ಎಷ್ಟಿದೆ ನೋಡು. 4,41,92,000. ನನಗೆ ನೀನ್ ಏನನ್ನಪ್ಪ, ನಾನು ಏನಂದೆ ನಿನಗೆ? ನಿಂದು ಫಸ್ಟ್ FIR ಮಾಡ್ತಾರೆ, FIR ಮಾಡಿ ಒಳಗೆ ಹಾಕ್ತಾರೆ ಅವರು. ಆಮೇಲೆ ನೀನು ನಿಮ್ಮ ಜಮೀನು ಮಾರಿದ್ದು ಎಲ್ಲ ಲೆಕ್ಕ ಕೊಡಿ ಅಂತ. ಅಲ್ಲೋ ಇಷ್ಟು ಜಿ ಅನ್ಬೇಕ ನಿನಗೆ? ನಾನು ಬೇಡ ಬಿಡು, ಹೋಗ್ಲಿ ಒಂದು 5 ಲಕ್ಷ ಕೊಡಿ ಅಂತ. ಬೇಡ 2 ಲಕ್ಷ ಬೇಡ ಬಿಡು, 5ಕ್ಕೆ ಇದೆ ಸರ್, ಕೆಪಾಸಿಟಿ ಇದೆ, ಸಾಮಾನ್ಯ ಎಲ್ಲ. ಬೇಡ ಬಿಡು, ಇಲ್ಲ ಇಲ್ಲ ಬೇಡ ಬಿಡು, ಒಂದು 5 ಲಕ್ಷ ಕೊಡಿಸ್ಬಿಡು ಅಂತ. ತಗೋ 5 ಲಕ್ಷ ತಂದು ಕೊಟ್ಬಿಡು ಅವ್ರಿಗೆ. ರಸೀದಿ ತಗೊಂಡ್ಬಿಡು, ಚೆಕ್ ತಗೊಂಬಾ. ಅಲ್ಲಲ್ಲ ಅದಕ್ಕಲ್ಲ, ಇಲ್ಲ ಈಗೇನು ನೀನ್ ತಗೊಂಬರ್ತೀಯ 5 ಲಕ್ಷನ? ಏನ್ 2 ಲಕ್ಷ ಕೊಡ್ತೀಯ? 5 ಲಕ್ಷ ತಂದು ಕೊಡು ಹೋಗ್ಲಿ. ನಾವೇನು ಕದ್ದು ಮಾಡಿಲ್ಲ ಸರ್, ನಮ್ಮ ಅಪ್ಪನ ಆಸ್ತಿ. ಅಲ್ಲಪ್ಪ ನಾನೇನ್ ಹೇಳಿದೀನಿ ನಿನಗ? ಕದ್ದಿದ್ಯಾ ತಾನೇ ನೀನು? ಚೆಕ್ ಕೊಡಲ್ವಾ? ಅದು ಇಲ್ಲಿ ಇದು ಇದೆಯಲ್ಲ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಕರ್ಕೊಂಬ ನಮ್ಮ ಶಶಿ ಚೌಟ್ರಿ ಇದೆಯಲ್ಲ, ಸರಿನಾ? ಒಂದು 5 ಲಕ್ಷ ತಗೊಂಡ್ ಬಾ, ಇರ್ಲಿ. ದುಡ್ಡು ಇದೆಯಾ ಅಂತಲ್ಲ ನಿನ್ನ ಹತ್ರ? ಬನ್ನಿ ಸರ್, ಇಲ್ಲೇ ಫೀಲ್ಡ್ ಅಲ್ಲಿ ಇದೀವಿ, ಇಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಇದೀವಿ, ಬನ್ನಿ ಇಲ್ಲೇ ಮಾತಾಡೋಣ. ಇಲ್ಲೇ ಪಕ್ಕದಲ್ಲೇ ಕಾರ್ ಪಾರ್ಕಿಂಗ್ ಇದೆ ನೋಡಿ, ಬನ್ನಿ ಇಲ್ಲೇ ಪಕ್ಕದಲ್ಲಿ. ಕರಿಬೇಡಿ ಸರ್ ಯಾರನ್ನು, ದಯವಿಟ್ಟು ಇದು ಮಾಡಬೇಡಿ ಸರ್. ಏನ ದಯವಿಟ್ಟು ಯಾರನ್ನು ಕರೆಸ್ಬೇಡಿ ಸರ್. ಆಯ್ತು ಏನಿದೆ ಅಲ್ಲ, ಬೇಕಂದ್ರೆ ಕರ್ಸಂದ್ರೆ ನಿಮ್ಮ ಎಮ್ ಡಿನೇ ಕರೆಸ್ತೀವಿ ನಾವು. DT ಕರೆಸೋದು DT ಕರೆಸ್ತೀವಿ. DTನೇ ನಮ್ಮ ಮನೆಗಳಿಗೆ ಯಾಕೆ ಬರ್ತಾರೆ ಹೇಳಿ? ಅದಕ್ಕೆ ಬಂದಿದ್ದೀವಿ ಸರ್. ನಾವೇನ್ ನಿಮ್ಗೆ ಇದ್ದದ್ದು ಹೇಳ್ತೀವಪ್ಪ. ಆಯ್ತು ಸರ್, ಅದೇನು 2 ಲಕ್ಷ ಎಲ್ಲ ಅವ್ರು ಏನ್ ಹೇಳ್ತಾರ, 2 ಬೇಡ 5 ಕೊಡಿಸಿ ಅಂತಾರ ನೋಡಿ. ಏನಾಗಬೇಕಾಗಿತ್ತು? ಕರ್ಕೊಂಡು ಹೋಗೋದ್ರೆ ಸೀದಾ ಲೋಕಾಯುಕ್ತ ಕರ್ಕೊಂಡು ಹೋಗ್ತೀನಿ, ಬಡ ಅರೆಸ್ಟ್ ಮಾಡಿಸ್ಬಿಡ್ತೀನಿ. 5 ಮಾಡ್ಬಿಡಿ, 5 ಕೊಡಿ. ಶರಣಪ್ಪ ಕುರುಬನಾಳ ಅದು ಎಂಥ ಪ್ಲಾನಿಂಗ್ ನೋಡಿ. ಯಾವ ರೀತಿ ವಸೂಲಿ ಮಾಡ್ತಾ ಇದ್ದ ಆತ. ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಯಾರು ತಪ್ಪು ಮಾಡ್ತಾರೋ ಅಂಥ ಅಧಿಕಾರಿಗಳನ್ನ, ಯಾರು ಎಂಜಲು ಬಾಕ್ರಿದಾರೋ ಅಂಥ ಅಧಿಕಾರಿಗಳನ್ನ, ಲೈನ್ ಮ್ಯಾನ್ ನಿಂದ ಹಿಡಿದು ಹಿರಿಯ ಗುತ್ತಿಗೆದಾರರವರೆಗೂ ಕೂಡ ಟ್ರ್ಯಾಪ್ ಮಾಡ್ತಾ ಇದ್ದ. ಅವ್ರ ವಿರುದ್ಧ ನನ್ನ ಹತ್ರ ಸಾಕ್ಷಿ ಇದೆ, ದಾಖಲೆಗಳಿದೆ, ಹಣ ಕೊಡದೇ ಇದ್ರೆ ಲೋಕಾಯುಕ್ತದ ಕೈಲಿ ಹಿಡಿಸ್ಕೊಡ್ತೀನಿ, ನಿಮ್ಮ ಮೇಲೆ ಶಿಕ್ಷೆಯಾಗೋ ಹಾಗೆ ಮಾಡ್ತೀನಿ, ಸಸ್ಪೆಂಡ್ ಆಗೋ ಹಾಗೆ ಮಾಡ್ತೀನಿ, ಹಿಂಗೆಲ್ಲ ಬೆದರಿಸ್ತಾ ಇದ್ದ. ಆತನ ಬೆದರಿಕೆಗೆ ಹೆದರಿ ಹಣ ಕೊಡುವಂತಹ ಕೆಲಸವನ್ನ ಆ ಅಧಿಕಾರಿಗಳು ಮಾಡ್ತಾ ಇದ್ರು. ಈ ರೀತಿ ಟ್ರ್ಯಾಪ್ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಂತಹ ಈ ಶರಣಪ್ಪ ಕುರುಬನಾಳ ಅವರನ್ನ ಈ ರಮೇಶ್ ಅಂತ ಹೇಳಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಅವರು ಮತ್ತೊಂದು ಟ್ರ್ಯಾಪ್ ಅನ್ನ ರೆಡಿ ಮಾಡಿ ಈತನನ್ನ ತಗ್ಲು ಹಾಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೆಂಗ್ ಮಾಡಿದ್ರು ಖುದ್ದು ಅವರೇ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಲೋಕಾಯುಕ್ತ ಯಾವ ರೀತಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಈ ಹಿಂದಿನ ಮಾಹಿತಿ ಪ್ರಕಾರ ಈತ ಎಲ್ಲ ಕಾಂಟ್ರಾಕ್ಟರ್ಗಳು, ಕೆಲವರು ಈ ಲಂಚ ಕೊಡೋರು ಮತ್ತು ಈ ಲಂಚ ತಗೊಳ್ಳೋರ್ದು ವಿಡಿಯೋಗಳು ಮತ್ತು ಆಡಿಯೋಗಳು ಕ್ಲಿಪ್ಸ್ ಈಗ ಸಿಕ್ಕಿದಾಗ ಈತ ಏನು ಮಾಡ್ತಾ ಇದ್ದ, ಹೋಗ್ಬಿಟ್ಟು ಲೋಕಾಯುಕ್ತರಿಗೆ ಕೊಡ್ತಾ ಇದ್ದ. ಕೊಟ್ಬಿಟ್ಟು ಅವ್ರ ಹತ್ರ ಅವ್ರಿಗೆ ಶಿಕ್ಷೆನೂ ಕೊಡಿಸ್ತಾ ಇದ್ದ ಮೊದಲು. ಅದು ಹೋಗ್ತಾ ಇವರಿಗೆ ಎಲ್ಲ ಲೋಕಾಯುಕ್ತರದವ್ರೆಲ್ಲ ಪರಿಚಯ ಆದರು. ಇವನಿಗೆ ಸಹ ಒಂದು ತಲೆಯಲ್ಲಿ ಒಂದು ಐಡಿಯಾ ಬಂತು, ಯಾಕೆ ನಾನು ಲೋಕಾಯುಕ್ತರಿಗೆ ಹೋಗಿ ಇಟ್ಕೊಟ್ಬಿಟ್ಟು ಅವ್ರಿಗೆಲ್ಲ ದುಡ್ಡು ಮಾಡ್ಕೊಡೋ ಥರ ಅಥವಾ ದಂಡ ಹಾಕ್ಸೋ ಥರ ಈ ಥರ ಎಲ್ಲ ಯಾಕೆ ಮಾಡಬೇಕು, ನಾನೇ ಸ್ವಂತ ದುಡ್ಡು ಮಾಡ್ಕೋಬೋದಲ್ವಾ ಅವ್ರ ಹೆಸರುಗಳು ಹೇಳ್ಕೊಂಡು ಅಂತ ಹೇಳಿ ಇವನ ತಲೆಯಲ್ಲಿ ಐಡಿಯಾ ಬಂದುಬಿಟ್ಟು ಈತ ಏನು ಮಾಡಿಬಿಟ್ಟ, ನೆಕ್ಸ್ಟ್ ಸಿಗೋವಂಥ ಕೆಲವೊಂದು ಕ್ಲಿಪ್ಸು ಆಡಿಯೋಗಳನ್ನೆಲ್ಲ ಇಟ್ಕೊಂಡು ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡೋದು. ಅಂದರೆ ಅಧಿಕಾರಿಗಳನ್ನ ಬ್ಲ್ಯಾಕ್ಮೇಲ್ ಮಾಡಿ, ನೀವು 2 ಲಕ್ಷ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನ ಒಳಗಡೆ ಹಾಕ್ಸ್ತೀನಿ, ಅಥವಾ 5 ಲಕ್ಷ ಕೊಟ್ಟಿಲ್ಲ ಅಂದರೆ ಒಳಗಡೆ ಹಾಕ್ಸ್ತೀನಿ, ಅಥವಾ 10 ಲಕ್ಷ ಕೊಡಬೇಕು, ಅದೇ ಡಿಮ್ಯಾಂಡ್. ಯಾವ ರೀತಿ ಅವನು ಹುದ್ದೆ ಇರುತ್ತೆ, ಆತ ಯಾವ ರೀತಿ ಸ್ಥಾನಮಾನದಲ್ಲಿರ್ತಾನೆ, ಅವನ ಹಣಕಾಸು ಯಾವ ಥರ ಇರ್ತದೆ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಅದಕ್ಕೆ ತಕ್ಕಂತೆ ಹಣ ಫಿಕ್ಸ್ ಮಾಡಿ ಇವನು ದುಡ್ಡು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ದ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ. ಯಾರು ಅಕ್ರಮ ಮಾಡ್ತಾರೋ, ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅವರಿಂದ ಹಣವನ್ನ ವಸೂಲಿ ಮಾಡೋದು. ಆದ್ರೆ ಹಾಗೆ ವಸೂಲಿ ಮಾಡ್ತಾ ಇದ್ದವನು ಈಗ ತಾನೇ ಟ್ರ್ಯಾಪ್ ಆಗಿ ಹೋಗಿದ್ದಾನೆ. ಬಟ್ ಈತ ಯಾವ ರೀತಿ ಮಿಖಗಳನ್ನ ಹಿಡಿತಾ ಇದ್ದ, ಜೊತೆಗೆ ಈತ ಒಬ್ಬನೇ ಇದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಬೇರೆ ಯಾರಾದ್ರೂ ಅಧಿಕಾರಿಗಳು ಈತನ ಜೊತೆ ಶಾಮೀಲಾಗಿದ್ದಾರಾ? ಏನ್ ಮಾಹಿತಿ ಸಿಗ್ತಾ ಇದೆ ರಘುಪಾಲ್? ವಿದ್ಯಾಶ್ರೀ ಶರಣಪ್ಪ ಕುರುಬನಾಳ ಮೂಲತಃ ಈತ ವಿದ್ಯುತ್ ಗುತ್ತಿಗೆದಾರನಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕಳೆದ 30 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಈತ ಮೂಲತಃ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನವನು. ಈತ ಅಂದರೆ ಬೆಂಗಳೂರಿಗೆ ಬಂದು 30 ವರ್ಷಗಳಿಂದ ಸುಮಾರು 2 ಎಲೆಕ್ಟ್ರಿಕ್ ಶಾಪ್ಗಳ ಮಾಲೀಕನಾಗಿದ್ದು ವಿದ್ಯುತ್
ಗುತ್ತಿಗೆದಾರನಾಗಿ ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಿದ್ದ. ಆರಂಭದಲ್ಲಿ ಒಂದಷ್ಟು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಅಥವಾ ಅವ್ರನ್ನ ಟ್ರ್ಯಾಪ್ ಮಾಡಿಸಿ ಒಂದು 5-6 ಪ್ರಕರಣಗಳಲ್ಲಿ ಹೆಸರು ಮಾಡಿದ್ದ. ಅದಾದ ನಂತರದಲ್ಲಿ ಯಾವಾಗ ಹಿರಿಯ ಲೋಕಾಯುಕ್ತ ಅಧಿಕಾರಿಗಳ ಒಡನಾಟ ಈತನಿಗಾಯಿತು, ಮುಂದೆ ಈತ ಮಾಡಿದ್ದು ವಸೂಲಿ ದಂಧೆ. ಅಂದರೆ ಬೆಸ್ಕಾಂನಲ್ಲಿರುವಂತಹ ಲೈನ್ಮನ್ ಇಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೆ ಯಾರಾದರೂ ತಪ್ಪು ಮಾಡಿರುವಂಥದ್ದು ಈತನ ಗಮನಕ್ಕೆ ಬಂದರೆ, ಅಥವಾ ಭ್ರಷ್ಟಾಚಾರ ಮಾಡಿರುವಂಥದ್ದು, ಅಥವಾ ಯಾವುದೇ ಒಂದು ಗುತ್ತಿಗೆ ಕೊಡೋ ಸಂಬಂಧಪಟ್ಟಂತೆ ಅವರು ಹಣ ಪಡೆದಿರುವಂಥದ್ದು ಈತನ ಗಮನಕ್ಕೆ ಬಂದರೆ, ಈತ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತರದೆ ಅಥವಾ ಅವರಿಗೆ ದೂರು ಕೊಡದೆ ಆರಂಭದಲ್ಲಿ ಒಂದು 5-6 ಕೇಸ್ ಕೊಟ್ಟಿದ್ದು ಬಿಟ್ರೆ, ಅದಾದ ನಂತರದಲ್ಲಿ ಈತ ಏನು ಒಡನಾಟ ಇಟ್ಕೊಂಡಿದ್ದ ಕೆಲವು ಅಧಿಕಾರಿಗಳ ಜೊತೆ ಅವರ ಹೆಸರುಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೆ ಈ ಆಡಿಯೋದಲ್ಲಿ ನಾವು ಕೇಳಿಸ್ಕೊಂಡ್ವಿ, ಲೋಕಾಯುಕ್ತ SP ಆಗಿರುವಂತಹ ವಂಶಿ ಕೃಷ್ಣ ಅವರಿಗೆ ಹೇಳಿ ನಿನ್ನನ್ನು ಅರೆಸ್ಟ್ ಮಾಡಿಸ್ಬೇಕಾ, FIR ಮಾಡಿಸ್ಬೇಕಾ, ಈ ರೀತಿಯಾದಂಥ ಧಮಕಿಯನ್ನ ಹಾಕಿ ಅವರಿಂದ ವಸೂಲಿ ಮಾಡುವಂಥ ಕೆಲಸಕ್ಕೆ ಈತ ಶರಣಪ್ಪ ಮುಂದಾಗ್ತಾನೆ. ಇದೇ ರೀತಿ ಸಾಕಷ್ಟು ಮಂದಿ ಅಧಿಕಾರಿಗಳಿಗೆ ಮಾಡ್ತಾ ಹೋಗ್ತಾನೆ. ಇದು ಯಾವಾಗ ಒಂದಿಬ್ರು ಸಾಮಾಜಿಕ ಕಾರ್ಯಕರ್ತರ ಗಮನಕ್ಕೆ ಬರುತ್ತೆ, ನೋಡೇ ಬಿಡೋಣ ಈತ ನಿಜವಾಗ್ಲೂ ಈತ ಮಾಡ್ತಿದ್ದಾನ, ಯಾವ ರೀತಿ ವಸೂಲಿ ಮಾಡ್ತಿದ್ದಾನೆ ಅಂತೇಳಿ ಒಬ್ಬ ರಮೇಶ್ ಲೈನ್ಮೆನ್ ವೇಷಧಾರಿಯಾಗಿ, ಜೊತೆಗೆ ಮತ್ತೊಬ್ಬರು ಲೋಕೇಶ್ ಅನ್ನೋ ವ್ಯಕ್ತಿ ಈತ ಗುತ್ತಿಗೆದಾರನ ಸೋಗಿನಲ್ಲಿ ಈತನನ್ನು ಸಂಪರ್ಕ ಮಾಡ್ತಾರೆ. ಅಂದರೆ ಲೋಕೇಶ್ ಈತನ ಶರಣಪ್ಪನ ಬಳಿ ಹೋಗ್ತಾರೆ. ಈ ರಮೇಶ್ ಎಂಬ ಲೈನ್ಮೆನ್ ನನ್ನ ಬಳಿ ಕೆಲಸ ಮಾಡ್ಕೊಡೋದಕ್ಕೆ ಹಣವನ್ನು ಕೇಳ್ತಾ ಇದ್ದಾರೆ, 25,000ಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ, ಈ ಹಣ ಕೊಟ್ಟಿಲ್ಲ ಅಂದರೆ ನಿನಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋ ಒಂದು ಆರೋಪವನ್ನು, ಅಂದರೆ ಒಂದು ಆಡಿಯೋ ವಿಡಿಯೋ ಮಾಡ್ಕೊಂಡೋಗಿ ಶರಣಪ್ಪನಿಗೆ ಕೊಡ್ತಾನೆ. ಶರಣಪ್ಪ ಲೋಕೇಶ್ ಹೇಳ್ತಾನೆ, ಈ ಆಡಿಯೋ ಮತ್ತು ವಿಡಿಯೋವನ್ನು ಯಾರಿಗೂ ಕೂಡ ಕೊಡಬೇಡ ಅಂತೇಳಿ. ಅದಾದ ನಂತರದ ಆಡಿಯೋ ವಿಡಿಯೋವನ್ನು ಪಡ್ಕೊಂಡು ಈ ಲೈನ್ಮೆನ್ ಸೋಗಿನಲ್ಲಿರುವಂತಹ ರಮೇಶ್ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡುವಂಥ ವಿಡಿಯೋಗಳು ಮತ್ತು ಆಡಿಯೋಗಳು ಇದರಲ್ಲಿ ನಾವು ನೋಡ್ತಿರುವಂಥದ್ದು. 5 ಲಕ್ಷಕ್ಕೆ ಬೇಡಿಕೆ ಇಡ್ತಾನೆ. ಜೊತೆಗೆ ಅಲ್ಲಿ ಲೋಕಾಯುಕ್ತದಲ್ಲಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಾನೆ. ಅಂದರೆ ಆತ ಮಾತನಾಡುವಂಥದ್ದು ನೋಡಬೇಕು, ಲೋಕಾಯುಕ್ತ ಪೊಲೀಸರು ಕೂಡ ಆ ರೀತಿ ಮಾತನಾಡೋದಿಲ್ಲ, ಅಷ್ಟು ದರ್ಪದಿಂದ ಮಾತನಾಡ್ತಾನೆ. ನನ್ನ ಮುಂದೆ ಕೈ ಕಟ್ಟು ನಿಂತ್ಕೊ ಅಂತ ಹೇಳ್ತಾನೆ. ಈ ರೀತಿಯಾದಂಥ ಒಂದು ಆವಾಜ್ಗಳನ್ನು ಹಾಕಿ ಇಷ್ಟು ಲಕ್ಷಕ್ಕೆ ನೀನು ಕೊಡಬೇಕು, ಇಂಥ ಜಾಗಕ್ಕೆ ನೀನು ಬಂದು ತಲುಪಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಆವಾಜ್ಗಳನ್ನು ಹಾಕಿರುವಂಥದ್ದು ಆಡಿಯೋದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಜೊತೆಗೆ ಈತ ಶರಣಪ್ಪ ಮೇಲಿರುವಂಥದ್ದು ಮತ್ತಷ್ಟು ಆರೋಪಗಳೆಂದರೆ ಸಾಮಾಜಿಕ ಸೇವೆ ಹೆಸರಲ್ಲಿ, ಅಂದರೆ ಮಠಗಳಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ನಾನು ಹಣ ಸಹಾಯ ಮಾಡ್ತೀನಿ, ಊಟದ ಸಹಾಯ ಮಾಡ್ತೀನಿ ಅಂತೇಳಿ ಸಾಕಷ್ಟು ಹಣವನ್ನು ಅಧಿಕಾರಿಗಳಿಂದ ಇರ್ಬೋದು ಅಥವಾ ಗುತ್ತಿಗೆದಾರರಿಂದ ಇರ್ಬೋದು ಪಡೆದು ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೂಡ ಈ ಶರಣಪ್ಪ ಮೇಲೆ ಇರುವಂಥದ್ದು. ಒಟ್ಟಾರೆಯಾಗಿ ಈತ ಯಾರೆಲ್ಲ ಲೋಕಾಯುಕ್ತ ಅಧಿಕಾರಿಗಳ ಹೆಸರು ಹೇಳಿ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡ್ತಿದ್ದ, ಇದೀಗ ಇಬ್ಬರು ನಡೆಸಿದಂತಹ ಸಾಮಾಜಿಕ ಕಾರ್ಯಕರ್ತರ ಟ್ರ್ಯಾಪ್ಗೆ ಬಿದ್ದಿರುವಂಥದ್ದು. ಅದರಲ್ಲಿ ಹೇಳ್ತಿದ್ದಾನೆ, ಅಂದರೆ ಬೆಸ್ಕಾಂನಲ್ಲಿರುವಂತಹ ಅಧಿಕಾರಿಗಳು ಯಾವೆಲ್ಲ ಅಧಿಕಾರಿಗಳು ನನಗೆ ಹುಡ್ಕೊಂಡು ಬಂದು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅದನ್ನು ಕೂಡ ಹೇಳಿದ್ದಾನೆ. ಅಂದರೆ ಚನ್ನಕೇಶವಮೂರ್ತಿ ಕೂಡ ನನಗೆ 1 ಲಕ್ಷ ಕೊಟ್ಟೋಗಿದ್ದಾರೆ, DT ಸಾಹೇಬರು ಮುಂದೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾನೆ. ಜೊತೆಗೆ ನಾನು ಕರೆದ್ರೆ DT ಅವರು ಕೂಡ ನಮ್ಮ ಮನೆಗೆ ಬರ್ತಾರೆ, ಬೆಸ್ಕಾಂನ MD ಅವರು ಕೂಡ ನಮ್ಮ ಮನೆಗೆ ಬರ್ತಾರೆ. ಈ ರೀತಿಯಾದಂಥ ಒಂದು ಬೆದರಿಕೆಗಳನ್ನು ಅಧಿಕಾರಿ ಸಿಬ್ಬಂದಿಗೆ ಹಾಕಿ ಹಣ ವಸೂಲಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ. ಇದೇ ವಸೂಲಿ ದಂಧೆ ಈತನಿಗೆ ಈಗ ಮುಳುವಾಗಿ ಪರಿಣಮಿಸಿರುವಂಥದ್ದು. ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಸೇರಿದಂತೆ ಲೋಕಾಯುಕ್ತ ಸಿಬ್ಬಂದಿ ಹೆಸರುಗಳನ್ನು ಕೂಡ ಮಿಸ್ಯೂಸ್ ಮಾಡಿ ಈಗ ತಗಲಾಕೊಂಡಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.